ಅಂಬೇಡ್ಕರ್ ಭವನ ಈಗೇನು ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಲ್ಲ, ಈ ಅಂಬೇಡ್ಕರ್ ಭವನ ಸ್ಥಳದಲ್ಲಿ ಮುಸ್ಲಿಂ ಅವ್ರನ್ನೆಲ್ಲ ಕರೆದು ಟಿಪ್ಪು ಭವನ ಮಾಡ್ತೀನಿ, ನೀವೊಂದು ಅರ್ಜಿ ಕೊಡ್ರಿ, ಆಮೇಲೆ ಕುರುಬರನ್ನ ಕರೆದು ಕನಕ ಭವನ ಮಾಡ್ತೀವಿ, ಒಕ್ಕಲಿಗರನ್ನ ಕರೆದು ಕೆಂಪೇಗೌಡ ಭವನ ಮಾಡ್ತೀವಿ. ಅದೆಲ್ಲ ಎಲ್ರಿಗೂ ಜಗಜ್ಜಾಹೀರು. ಇದು ನಾನು ಯಾವತ್ತೂ ಕೂಡ ನನಗೆ ಅದು ಅಭ್ಯಾಸನೂ ಇಲ್ಲ, ನಾನು ಅದನ್ನು ಮಾಡೋದು ಇಲ್ಲ. ಇವತ್ತು ಕೂಡ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಕೂಡ ಕೆಲವರೆಲ್ಲ ಯಾವ ಸಮುದಾಯದವರು ಅಂತ ಕೂಡ ನನಗೆ ಗೊತ್ತಿಲ್ಲ. ಅಂದರೆ ನನಗೆ ಅದರಲ್ಲಿ ಕೆಲಸ ಇಲ್ಲ. ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು ಅಷ್ಟನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಇದೆಲ್ಲ ಅವ್ರಿಗೆ ಸೇರಿತ್ತು, ಅವ್ರು ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೇನು ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ. ಇದು ಈಗಲೂ ಕೂಡ ಅದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅವರೇ, ಮಹನೀಯರು. ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಿ ಒಂದು ಉದಾಹರಣೆ ತೋರಿಸ್ಬೇಕಲ್ಲ. ನಾವು ಎಲ್ಲಿ ನಾನೇ ಹೇಳ್ತಾ ಇದ್ದೀನಲ್ಲ, ನೀವು 500 ಅಲ್ಲ 1000 ಅಲ್ಲ 5,000 ಕೋಟಿ ತಂದು ಅಭಿವೃದ್ಧಿ ಮಾಡಿ, ನಮ್ದು ಯಾರ್ದು ತಕರಾರಿಲ್ಲ. ನಾವು ಕೇಳ್ತಕ್ಕಂಥದ್ದೇನು, ಈಗ ನೀವು ಅವರು ಬ್ರದರ್ ಯಾವುದೋ ಒಂದು ಕಾಮೆಂಟ್ ಮಾಡಿದ್ದಾರೆ, ಅಂದರೆ ಶಾಲೆಗಳನ್ನ ಇದು ಮಾಡ್ತಾರೆ ಅದು ಮಾಡ್ತಾರೆ. ನಾವು ಯಾರು ಇವತ್ತು ಎಷ್ಟು ಜನ ನಮ್ಮಲ್ಲಿ ಖಾಸಗಿ ಶಾಲೆಗಳು ಅವ್ರ ಸ್ವಂತ ಜಮೀನುಗಳು ಖರೀದಿ ಮಾಡಿ ಮಾಡ್ತಾ ಇದ್ದಾರೆ. ನೀವು ಖರೀದಿ ಮಾಡಿರೋದಲ್ಲ, ನೀವು ಸರ್ಕಾರಿ ತೋಪಲ್ಲಿ ನೀವು ಮಾಡ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ವಿ. ಈಗ ನಮ್ಮ ಈ ಭವನದ ಮೇಲೆ ಕೇಸ್ ಹಾಕಿದ್ದೀರಾ. ಏನು ನಾವು ನಿಮ್ಮ ಮೇಲೆ ಯಾವತ್ತೂ ಆರೋಪ ಮಾಡಿಲ್ವಲ್ಲ, ನಮ್ಮ ಮೇಲೆ ಆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಸರ್, ಏನೋ ಕಾನೂನಲ್ಲಿ ತೊಡಕಾಗಿರ್ಬೋದು, ಮಾಡಿದ್ದಾರೆ. ನಾವು ಅದನ್ನೇ ಈಗ ಅಲ್ಲಿ ಬೆಟ್ಟದಲ್ಲಿ ಡೀಮ್ಡ್ ಫಾರೆಸ್ಟಲ್ಲಿ ಗುಹಾಂತರ ಮಾಡಲಿಕ್ಕೆ ಹೋಗಿದ್ರೆ ಕಾನೂನು ತೊಡಕಾಗಿದೆ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು, ಯಾರು ಇದೆಲ್ಲ, ಯಾಕಂದರೆ ಅದು ಮಾಡೋಂಗಿಲ್ಲ. ಡೀಮ್ಡ್ ಫಾರೆಸ್ಟಲ್ಲಿ ಇರ್ತಕ್ಕಂಥ, ಯಾಕೆಂದರೆ ಇದು ಇವಾಗೆಲ್ಲ ಮಾಡಿರೋದು 30 ವರ್ಷಗಳ ಹಿಂದೆ ಮಾಡಿರೋದು. ಹಾಗಾಗಿ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮ ಅಭಿವೃದ್ಧಿಗಳಿಗೆ ನಾವೆಲ್ಲೂ ಕೂಡ ಯಾವತ್ತೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡಿಲ್ವಲ್ಲ. ಇವತ್ತು ನೀವು ಒಂದು DCC ಬ್ಯಾಂಕನ್ನು ಯುವ ಸಬಲೀಕರಣಕ್ಕೆ ಏನೋ ನೀವು ತಗೊಂಡಿದ್ದೀರಾ, 2,82,82,00,000. ಇದು ಹಿಂದೆ ಹುನ್ನಾರ ಇರ್ಬೋದು, ಇದನ್ನು ಮುಂದೆ ಏನು ಮಾಡ್ತಾರೋ ಅನ್ನುವಂಥ ಆತಂಕ ನಮಗಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬೇಕಾಗಲಿಲ್ಲ ಎಲ್ಲ. ಈಗ ಅವರೇ ಹೇಳಿದಾರಲ್ಲಪ್ಪ, ಅವರೇ ಹೇಳಿದರೆ 2001ರಲ್ಲೋ 2ರಲ್ಲೋ ಈ ಟೀಚರ್ಸ್ಗೆಲ್ಲ ಸೇಲ್ರೀಡ್ ಮಾಡಿದ್ದಾರೆ. ಅವರೇ ಹೇಳಿದಾರಲ್ಲ ತಪ್ಪಾಗ್ಬಿಟ್ಟಿದೆ, ಆಲ್ಟರ್ನೇಟ್ ನಾವು ಬದಲಿ ಬೇರೆ ಜಮೀನು ಕೊಡ್ತೀವಿ ಅಂತೆಲ್ಲ ಕೇಳಿದ್ದಾರೆ. ಎಲ್ಲ ಆಗಿದೆಯಲ್ಲ, ಇನ್ನೇನು ತಪ್ಪು, ಇನ್ನೇನು ಬೇಕು, ಇನ್ನೇನು ಬೇಕಾಗಿದೆ ಹೇಳೋ? ಎಲ್ಲ ತಪ್ಪುಗಳು ಮಾಡಿರ್ತಕ್ಕಂಥದ್ದು. ಇವಾಗ ನಾವು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಇವ್ರ ಬಗ್ಗೆ ಮಾತಾಡ್ತೀವಿ? ಎಲ್ಲ ಅನೇಕ ತಪ್ಪುಗಳಿದೆ. ಆಯಿತು, ಯಾವತ್ತೋ ಒಂದು ದಿವಸ ಸಿಗುತ್ತೆ, ನ್ಯಾಯ ಸಿಗುತ್ತೆ.